ಹಾಯ್ ಫ್ರೆಂಡ್ಸ್, ಈಗ ನಾವು ಶಿಲಾ ತೋರಣ ಹತ್ರ ಬಂದಿದ್ರಿ. ಇಲ್ಲಿಂದ ಕ್ಯೂ ಲೈನ್ ಸ್ಟಾರ್ಟ್ ಆಗುತ್ತಂತೆ. ಈಗ ಟೈಮ್ ಎಕ್ಸಾಕ್ಟ್ 11 o'clock. ನೋಡೋಣ ಆ ಸ್ವಾಮಿ ನಮ್ಮ ಅಪ್ಪನ ದರ್ಶನ ಯಾವಾಗುತ್ತೆ. ಓಂ ನಮೋ ವೆಂಕಟೇಶಾಯ ನಮಃ, ಓಂ ನಮೋ ಗೋವಿಂದಾಯ ನಮಃ ಅಂತ ಮನಸ್ಸಲ್ಲಿ ಅನ್ಕೊಂಡು ಹೋಗ್ತಾ ಇರೋಣ. ದೇವ್ರು ನಮ್ಮನ್ನ ಹೆಂಗೆ ಕರ್ಕೊಂಡು ನಂಗೆ ಹೋಗೋಣ. ಈಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕ್ಯೂ ಲೈನು. ಬನ್ನಿ ನೋಡ್ತೀನಿ ಕ್ಯೂ ಲೈನ್ ಎಷ್ಟು ದೊಡ್ಡದೇ ಇದೆ. ಇಲ್ಲಿಂದ 8 ಕಿಲೋಮೀಟರ್ ಹೋಗೋದು, ಆದರೂ ಪರವಾಗಿಲ್ಲ. ಆ ಗೋವಿಂದ ನಮ ಮಾಡ್ಕೊಂಡು ಹಂಗೆ ಹೋಗ್ತಾ ಇರೋಣ. ಗೋವಿಂದ ಗೋವಿಂದ ಅಂತಂದರೆ ಕ್ಯೂ ಲೈನ್ ಹೋದ್ರೆ ನೋಡಿ ಎಲ್ಲರ ಜನಗಳ ಮನದಲ್ಲಿ ಗೋವಿಂದ ನಮ್ಮ ಮಾತ್ರ ಇದೆ, ಬೇರೇನೂ ಇಲ್ಲ. ಓಂ ನಮೋ ವೆಂಕಟೇಶಾಯ ನಮಃ. ಈ ಸತಿ ಭಕ್ತಾದಿಗಳಿಗೆ ಏನು ತೊಂದರೆ ಆಗಬಾರ್ದು ಅಂತ ನೋಡಿ ಕೂಡಕ್ಕೆ ಮತ್ತು ಮಲಗೋಕ್ಕೆ ಮಾಲ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾವೊಂದು 2 o'clock ನಮಗೆ ಹಾಲು ಹಾಕಿದ್ರು, ಇಲ್ಲ ಆರಾಮ ಮಲ್ಕೊಬೋದು. ಮತ್ತು ಟೈಮ್ ಹಾಲು ಕೊಡ್ತಾ ಇರ್ತಾರೆ. ಮತ್ತು ಬಿಸಿ ಊಟ ಅಂತೂ ಹೀಗೆ ತಿಂತಿರ್ತಾರೆ. ನಾವು ತಿಂದ್ಬಿಟ್ಟು ನೋಡಿ ಭಕ್ತಾದಿಗಳೇ ಈ ಥರ ಅಲ್ಲೇ ಜಾಗದಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ತುಂಬ ಈ ಸತಿ ಫೆಸಿಲಿಟಿ ಚೆನ್ನಾಗಿ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಇಲ್ಲಿ ಕಂಡ್ರೆ ನಮ್ಮ ಫೋನ್ಸ್ ಅಲೋ ಮಾಡ್ತಾರೆ. ಇದಕ್ಕೂ ಮೇಲೆ ಫೋನ್ಸ್ ಆಗಲಿ ಎಲೆಕ್ಟ್ರಿಕಲ್ ಆಗಲಿ ಏನು ಅಲೋ ಮಾಡಲ್ಲ. ಓಂ ನಮೋ ವೆಂಕಟೇಶಾಯ ದರ್ಶನ ಆಯಿತು ನಿಮ್ಗೆ ನೋಡಿಸ್ತೀನಿ. ನೈಟ್ 11 ಗಂಟೆ ಕ್ಯೂ ನಿಂತು ಬೆಳಿಗ್ಗೆ 10 ದರ್ಶನ ಆಯಿತು. ತುಂಬ ಕಷ್ಟ ಅಂದ್ಕೊಂಡಿದ್ದೆ, ಬಟ್ ಗೋವಿಂದ ನಮ್ಮ ಅನ್ಸೋದ್ರಂಥ ಕಷ್ಟ ಏನು ಅನಿಸೋದಿಲ್ಲ. ಅಂತೂ ಇಂತೂ ನಮಗೆ ನಮ್ಮ ಅಪ್ಪನ ದರ್ಶನ ಅಂತೂ ಆಯಿತು. ಬೆಳಿಗ್ಗೆ 11 ಗಂಟೆ ಆಯಿತು, ಹೊಟ್ಟೆ ಹಚ್ಚಿದೆ. ಅದಕ್ಕಾಗಿ ನೀವು ಸ್ವಾಮಿ ಪ್ರಸಾದ ತಿನ್ನೋಣ ನನ್ನ ಪ್ರಸಾದ ಹೋಗ್ತಾ ಇದ್ದಾರೆ. ಬರೀ ನಿಮ್ಗೆ ನೋಡ್ತೀನಿ ಅದು ಹೆಂಗೆ ಹೋಗ್ಬೇಕು ಏನು ಕಥೆ ಅಂತ. ನಮ್ಮ ಮುಂದೆ ಬಂದ ತಕ್ಷಣ ನಿಮಗೆ ರೈಟ್ ಸೈಡಲ್ಲೇ ನಿಮಗೆ ಅನ್ನಪ್ರಸಾದ ಕಾಣಿಸುತ್ತೆ. ನೀವು ಇಲ್ಲಿ ಬಂದು ಊಟ ಅನ್ನಪ್ರಸಾದ ಎಷ್ಟು ಬೇಕಾದರೂ ಇಲ್ಲಿ ತಿನ್ಬೋದು. ಟೇಸ್ಟ್ ಮಾತ್ರ ಬೊಂಬಾಟಾಗಿರ್ತದೆ. ಪ್ಲೀಸ್ ತಿರುಪತಿಗೆ ಅಲ್ಲಿ ಇಲ್ಲಿ ಬಂದು ತಿನ್ನೋಕ್ಕಿಂತ ಮುಂಚೆ ಇಲ್ಲಿ ಬಂದು ತಿರುಮಲದಲ್ಲಿ ಬಂದು ಇಲ್ಲಿ ಅನ್ನಪ್ರಸಾದ ತಿಂದು ನೋಡಿ. ಅಮೃತಕ್ಕಿಂತ ನೆಕ್ಸ್ಟ್ ಲೆವೆಲ್ ಇರ್ತದೆ. ಇಲ್ಲಿ ದೇವ್ರ ಪ್ರಸಾದನೇ, ಅದು ಎರಡನೇ ಮಾತೇ ಇಲ್ಲ. ಬನ್ನಿ ನೋಡಿಸ್ತೀನಿ ನಿಮ್ಗೆ ಅದು ಕೂಡ ಎಲ್ಲಿ ಬರುತ್ತೆ ಅಂತ. ನೀವು ದೇವಸ್ಥಾನದಿಂದ ನೋಡಿ, ದೇವಸ್ಥಾನದಿಂದ ಜಸ್ಟ್ ನೀವು ಸ್ಟ್ರೈಟಾಗಿ ಬಂದು ರೈಟ್ ತಗೊಳ್ಳಿ. ಅಲ್ಲೇ ಬಂದರೆ ನಿಮಗೆ ಶ್ರೀ ವೆಂಕಮಾಂಬ ಅನ್ನ ಸಂತರ ಅಂತ ತೆಲುಗಲ್ಲಿ ಬೆಳೆದರೆ. ನಮ್ಗೆ ತೆಲುಗು ಅಷ್ಟು ಓದಾಗಿ ಬರ್ತಾಯಿಲ್ಲ ನೋಡಿ. ಇದೇ ಕ್ಯೂವಲ್ಲಿ ಹೋಗಬೇಕು ನೋಡಿ. ಇದೇ ಕ್ಯೂ ನೋಡಿ, ಅದೇ ಬಿಲ್ಡಿಂಗು. ಆ ಬಿಲ್ಡಿಂಗಲ್ಲೇ ಅನ್ನ ಪ್ರಸಾದ ಆಗುತ್ತೆ. ಅದು ಎಲ್ಲರೂ ಹೋಗ್ತಿದ್ದಾರೆ. ಎಲ್ಲರೂ ಬನ್ನಿ ಸ್ವಾಮಿ ಪ್ರಸಾದ ತಿನ್ನಿ ನೋಡಿ. ಹಿಂಗೆ ಸ್ಟ್ರೈಟಾಗಿ ಬನ್ನಿ ಸ್ವಾಮಿ ಅವರ ಪ್ರಸಾದವನ್ನು. ಇದಂತೂ ದೊಡ್ಡ ಹಾಲು, ಒಂದು ಟೈಮ್ಗೆ 1000 ಜನ ತಿನ್ಬೋದು, ಅಷ್ಟು ಜನ ಇದ್ದಾರೆ ಇಲ್ಲಿ. ಕೆಳಗಡೆ ಮೇಲ್ಗಡೆ ಫಸ್ಟ್ ಹಾಲು, ಸೆಕೆಂಡ್ ಹಾಲು, ಥರ್ಡ್ ಹಾಲು ಹಂಗೆ ದೊಡ್ಡದಾಗಿದೆ. ಎಷ್ಟು ಜನ ಬಂದ್ರಿಗೂ ಏನು ತೊಂದರೆನೇ ಇಲ್ಲ, ಬಂದು ಆರಾಮಾಗಿ ತಿನ್ಬೋದು ಇಲ್ಲಿ ಸ್ವಾಮಿ ಪ್ರಸಾದವನ್ನು. ಬನ್ನಿ ನೋಡ್ತೀನಿ ನಿಮ್ಗೆ ಹಾಲು ಕೂಡ ಹೇಗಿದೆ ಅನ್ಕೊಂಡು. ನೋಡಿ ಎಲ್ಲಿ ಬರೆದಿದ್ದಾರೆ, ಶ್ರೀ ವೆಂಕಮಾಂಬ ಅನ್ನಪ್ರಸಾದ ಕೇಂದ್ರಂ. ಇಲ್ಲಿ ಬಂದು ಸ್ವಾಮಿ ಪ್ರಸಾದವನ್ನು ತಿನ್ಕೊಂಡು ಹೋಗ್ಬೋದು ನೋಡಿ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಬ್ಯೂಟಿಫುಲ್ ಪಿಕ್ಚರ್ ಕಾಣಿಸುತ್ತೆ ದೇವ್ರದ್ದು ನೋಡಿ. ಈ ಪೇಂಟಿಂಗ್ ಅಂದು ನಮ್ಗೆ ಬಂದು ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ, ಬಟ್ ಆವಾಗಿಂದ ಸೇಮ್ ಅದೇ ಥರ ಇದೆ ನೋಡಿ. ಒಂದು ಸ್ವೀಟು, ಬದನೆಕಾಯಿ ಪಲ್ಯ, ನನ್ನ ಫೇವ್ರೇಟು ತೆಂಗಿನಕಾಯಿ ಚಟ್ನಿ. ತೆಂಗಿನಕಾಯಿ ಚಟ್ನಿ ಅಂತೂ ನನ್ನ ಫೇವ್ರೇಟು. ಬದನೆಕಾಯಿ ಅಂತೂ ಹೊಸದಾಗಿದ್ದು, ನಾನು ಟೇಸ್ಟ್ ಮಾಡಿ ನೋಡಬೇಕು. ಅಪ್ಪಡಗು ತಿರುವೆಂಕಟಾದ್ರೀಶುಗನ್